ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಶಿಡ್ಲಘಟ್ಟ ನಗರದಲ್ಲಿ ಪ್ರಮುಖ ಮುಖಂಡರ ಮನೆಗೂ ಭೇಟಿ ನೀಡಿ ಮತಯಾಚನೆ ಮಾಡಿದರು. ಈ ವೇಳೆಯಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದವರು ನಿನ್ನೆ ರಾತ್ರಿ ಪುಟ್ಟು ಆಂಜಿನಪ್ಪ ಅವರ ಜೊತೆಗೂಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತಯಾಚಿಸಿದರು. ನಾಳೆ ಶಿಡ್ಲಘಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದು ಕೆವಿ ಗೌತಮ್ ಪರ ಬೃಹತ್ ಮತ ಪ್ರಚಾರ ನಡೆಸಲಿದ್ದಾರೆ. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆವಿ ಗೌತಮ್ ಪರ ರಾಜ್ಯದ ನಾಯಕರು ಪ್ರಚಾರ ನಡೆಸುವುದರಿಂದ ಮತ್ತಷ್ಟು ಬಲ ತುಂಬಿಕೊಡಲಿದ್ದಾರೆ. ಏಪ್ರಿಲ್ 21ರಂದು ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರಚಾರ ನಡೆಸುವುದು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರ ಮತ ಪ್ರಚಾರ ಹಾಗೂ ಸಿಎಂ ಹಾಗೂ ಡಿಸಿಎಂ ಅವರನ್ನು ನೋಡಲು ತಾಲೂಕಿನಾದ್ಯಂತ ಸಾವಿರಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಈ ಒಂದು ಅದ್ದೂರಿ ರೋಡ್ ಶೋಗೆ ಸ್ಟಾರ್ ಪ್ರಚಾರಕರಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟ ನಗರಕ್ಕೆ ಮೆರುಗು ತುಂಬಲಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಸುಮೀರ್, ಮೆಕ್ಯಾನಿಕ್ ದೇವರಾಜ್, ಮಂಜುನಾಥ್, ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸುನಿಲ್, ರಾಮಾಂಜಿ, ಸಾದಿಕ್, ರಾಜಕುಮಾರ್, ವಿನೋದ್, ಮಂಜುನಾಥ್, ಅಫ್ಸರ್, ಮಜರ್, ಆಂಜಿ, ಗೌಸ್ ಖಾನ್, ಮಹಮ್ಮದ್ ಖಾದಿರ್ ಮತ್ತಿತರರು ಸಾಥ್ ನೀಡಿದರು. ಗೌತಮ್ ಅವರ ಗೆಲುವಿಗಾಗಿ ತಾವು ಯಾವ ರೀತಿ ಕಷ್ಟಪಡ್ತಾ ಇದ್ದೀರಿ? ಗೌತಮ್ ಒಬ್ಬ ಉತ್ಸಾಹಿ ಯುವ ಹುಡುಗ. ಸಾಕಷ್ಟು ಅವರ ಆಲೋಚನೆಗಳು ಉತ್ತಮವಾಗಿದೆ. ಭವಿಷ್ಯದಲ್ಲಿ ಕೋಲಾರ ಜಿಲ್ಲೆನ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಒಂದು ಪರಿಕಲ್ಪನೆಯನ್ನು ಜನಗಳ ಮುಂದೆ ಇಡ್ತಾ ಇರೋಂಥದ್ದು. ಮತ್ತು ಈ ಭಾಗದಲ್ಲೂ ಸಹ ಕಳೆದ ಚುನಾವಣೆಯಲ್ಲಿ ನಮಗೆ ಸುಮಾರು 52,000 ಹೆಚ್ಚು ಮತಗಳನ್ನು ಜನ ಕೊಟ್ಟು ನಮಗೆ ಅವರ ಅಭಿಮಾನವನ್ನು ತೋರಿಸಿದ್ರು. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಸಹ ಇಲ್ಲದೇ ಆದಂಥ ಮತದಾರರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದು. ಪ್ರತಿಯೊಂದು ಹಂತದಲ್ಲೂ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಹಿಂದೆ ಸರ್ಕಾರ ಕಾಂಗ್ರೆಸ್ನ ಅವಧಿಯಲ್ಲಿ ಏನೆಲ್ಲ ಈ ದೇಶಕ್ಕೆ ಕಾಂಗ್ರೆಸ್ ಬೆನ್ನೆಲುಬಾಗಿ ನಿಂತು ಪ್ರತಿ ಕುಟುಂಬಕ್ಕೂ ಕೆಲಸ ಮಾಡ್ತಾ ದೇಶ ಕಟ್ಟಂಥ ಕೆಲಸ ಮಾಡಿದ್ರು. ಅವೆಲ್ಲವೂ ಸಹ ಜನಗಳಿಗೆ ಮನವರಿಕೆ ಮಾಡಿಬಿಟ್ಟು ಗೌತಮ್ ಅವರ ಗೆಲುವಿಗೆ ನಾವು ಪ್ರಯತ್ನ ಮಾಡ್ತಾ ಇರೋದು ಜನಕ್ಕೂ ಸಹ ಅರ್ಥ ಆಗಿದೆ. 10 ವರ್ಷದಿಂದ BJPಯವರು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗ್ತದೆ, ದೇಶ ಸುಭದ್ರ ಆಗ್ತದೆ ಅಂತೇಳಿ ದೊಡ್ಡ ಆಶೋತ್ತರಗಳನ್ನ ಒಂದು ವಾಗ್ದಾನಗಳನ್ನ ಮಾಡಿಕೊಂಡು ಅವರು ದೇಶ ವಿದೇಶಗಳಿಗೆ ಪ್ರಯಾಣ ಮಾಡೋಂಥದ್ದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಪ್ರಚಾರ ಗಳಿಸ್ಕೊಳ್ಳೋಂಥದ್ದೇ ಅವರ ಕಾರ್ಯ ಆಗಿತ್ತು. ಆದರೆ ಈಗ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ಸಾಲದ ಕೂಪಕ್ಕೆ ದೇಶನ ತಗೊಂಡೋಗಿ ಬಿಟ್ಟಿರೋಂಥದ್ದು ಸುಮಾರು 53,000 ಕೋಟಿ ಲಕ್ಷ ಕೋಟಿ ಸಾಲ ಇದ್ದಂಥ ದೇಶ ಏನು ಕಳೆದ 60 ವರ್ಷದಲ್ಲಿ ಎಲ್ಲ ಸರ್ಕಾರಗಳು ಮಾಡಿದ್ದಂಥ ಸಾಲ ಇವತ್ತು ಇವರು 10 ವರ್ಷದಲ್ಲಿ 1,80,000 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಈಗ ದೇಶದ ಪ್ರಜೆಗಳ ಮೇಲೆ ಮಾನ್ಯ ಪ್ರಧಾನಮಂತ್ರಿಯವರು ಒಂದು ಮಾಡಿರೋಂಥದ್ದು ನಮ್ಮ ಕಣ್ಣು ಮುಂದೆ ಕನ್ನಡಿ ರೂಪದಲ್ಲಿ ಕಾಣ್ತಾ ಇದೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು ಸಾಲದ ಬಾಧೆನ ಜನಗಳ ಮೇಲೆ ಇವರು ಭಾರ ಇಟ್ಟಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ BJPನ ತಿರಸ್ಕರಿಸಬೇಕು, ಕಾಂಗ್ರೆಸ್ನ ಅಪ್ಕೊಳ್ಬೇಕು ಅಂತೇಳಿ ಎಲ್ಲ ಯುವಕರಲ್ಲೂ ಅರಿವು ಬರ್ತಾ ಇದೆ. ಸಾರ್ವಜನಿಕರಲ್ಲೂ ಸಹ ಆಂದೋಲನ ಸೃಷ್ಟಿಯಾಗಿ ಇಲ್ಲಿ ಕಾಂಗ್ರೆಸ್ ಪರವಾದಂಥ ವಾತಾವರಣ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಇವೆಲ್ಲ ಅಂಶಗಳು ಗೌತಮ್ ಅವ್ರು ಗೆಲ್ಲೋದಕ್ಕೆ ದಾರಿ ಆಗ್ತದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನ ನಾವು ಒಪ್ಕೊಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ಇಲ್ಲಿ ನಮ್ಮ ಅಭ್ಯರ್ಥಿ ಗೌತಮ್ ಅವ್ರು ಗೆಲ್ಲಬೇಕು ಅಂತೇಳಿ ಭಾಳ ಅಭಿಮಾನದಿಂದ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇರೋಂಥದ್ದು. ಅವ್ರಿಗೂ ಸಹ ನಾವು ಸಂತೋಷದಿಂದ ಬರಮಾಡ್ಕೊಂಡಿದ್ವಿ. ಇನ್ನು ಮುಂದೆ ನಾವೆಲ್ಲರೂ ಸಹ ಜೊತೆಲಿ ಹೋಗೋಂಥದ್ದು, ಪಕ್ಷ ಸಂಘಟನೆ ಮಾಡೋಂಥದ್ದು, ಅಭ್ಯರ್ಥಿ ಗೆಲುವಿಗೆ ಪ್ರಯತ್ನ ಮಾಡೋಂಥದ್ದು ಆಗ್ತದೆ. ಆ ನಿಟ್ಟಿನಲ್ಲಿ ಅವ್ರಿಗೆ ನಾನು ಶುಭ